ವಿಡಿಯೋ ಮಾಡಿ ನಾನು ಮಾತಾಡ್ತೀನಿ ಆಗಿದೆಯಾ ಹೇಳಿ. ಎಲ್ರಿಗೆ ನಮಸ್ಕಾರ. ಇಲ್ಲಿ ಬಂಗಾರಪೇಟೆ ರೈಲ್ವೆ ಸ್ಟೇಷನಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಕೆಜಿಎಫ್ ಮಾರಿಕುಪ್ಪಂ ಗಾಡಿ ಇವತ್ತು ಕ್ಯಾನ್ಸಲ್ ಮಾಡಿದ್ದಾರೆ. ಬಂಗಾರಪೇಟೆ ಮಾತ್ರ ಸೀಮಿತ ಅಂತ ಹೇಳಿದ್ರು. ಇದು ಯಾವುದೋ ಬೇರೆ ಗಾಡಿ ಬಂದಿದೆ, 10:05 ಹೋಗುತ್ತೆ ಅಂತ ನಮ್ಗೆಲ್ಲರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾವು ಕೇಳ್ತಾ ಇದ್ರೆ ಇದರಲ್ಲಿ 450 ರೂಪಾಯಿ ಕೊಟ್ಟು 450 ರೂಪೀಸ್ ಫೈನ್ ಕಟ್ಟೋದಾದ್ರೆ ನಿಮ್ಮನ್ನ ಅಲೋ ಮಾಡ್ತೀವಿ, ನಿಂತ್ಕೊಳ್ಳೋಕೆ ಕೂಡ ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಇದರಲ್ಲಿ ಜನರಲ್ ಬೋಗಿ ಇದೆಯಾ ಅಂದರೆ ಇಲ್ಲ ಅಂತ ಹೇಳ್ತಾರೆ, ಕಂಪ್ಲೀಟ್ AC ಅಂತ ಹೇಳ್ತಾರೆ. KR-ಪುರಂ 450 ಕೊಟ್ಟು ಹೋಗೋಕ್ಕೆ ಇಲ್ಲಿ ಎಲ್ಲ ಲೇಬರ್ ಇರೋದು. ಯಾವ ರೀತಿ ಅನ್ನೋದು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ. ಎಲ್ಲರೂ ಕ್ಯಾಮ್ರಾ ತೋರಿಸಿ, ಎಷ್ಟು ಜನ ಇದ್ದಾರೆ ಇಲ್ಲಿ ಪ್ಯಾಸೆಂಜರ್, ಸ್ವಲ್ಪ ಹೈಟ್ ಮಾಡಿ ತೋರಿಸಿ ಸರ್. ನಿಧಾನಕ್ಕೆ ತಿರ್ಗಿಸಿ. ಇಷ್ಟು ಜನ ಇದ್ದಾರೆ, ಇಷ್ಟು ಜನರಿಗೆ ಏನೋ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೋ ರೈಲ್ವೆ ಡಿಪಾರ್ಟ್ಮೆಂಟು ಬೇಜವಾಬ್ದಾರಿತನವಾಗಿ ಮಾತಾಡ್ತಾ ಇದೆ. ನಮಗೆ ಇಲ್ಲಿ ಹೊಂದಿಸಿರೋದು ರೈಲ್ವೆ ಡಿಪಾರ್ಟ್ಮೆಂಟ್ ಪೊಲೀಸ್ ಮಾತ್ರ. ರೈಲ್ವೆ ಅಧಿಕಾರಿಗಳು ಬಂದ್ಬಿಟ್ಟು ಸಂಬಂಧಪಟ್ಟ ಇಲ್ಲಿ ಅಧಿಕಾರಿ ಇದ್ದವ್ರನ್ನ ಕೇಳಿದ್ರೆ ನೀವು ಹತ್ಕೊಂಡು ಹೋಗೋದಾದ್ರೆ ಹತ್ಕೊಂಡು ಹೋಗಿ ನಿಮ್ಮ ಇಷ್ಟ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಫೈನ್ ಹಾಕ್ತೀವಿ, ಇಲ್ಲ ಅರೆಸ್ಟ್ ಮಾಡ್ತೀವಿ ಅಂತ ಅದು ಸ್ವಲ್ಪ ಅದು ಡಬಲ್ ಮೀನಿಂಗ್ ಮಾತಲ್ಲಿ ಹೇಳ್ತಾ ಇದ್ದಾರೆ. ನಾವು ಅರೆಸ್ಟ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಮಗೆ ಆಕ್ಷನ್ ಇಲ್ಲ, ನಮ್ಗೆ ಅಲ್ಲಿ ಬಿಫೋರ್ ಇನ್ಫಾರ್ಮ್ ಮಾಡಬೇಕಾಗಿತ್ತು. ನಾವು ಈ ರೀತಿ ಮಾರಿಕುಪ್ಪಂ ಗಾಡಿ 1 ತಿಂಗಳು 1 ವರ್ಷ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದ್ರೆ ನಾವು ಆಲ್ಟರ್ನೇಟು ಬೇರೆ ವ್ಯವಸ್ಥೆ ಮಾಡ್ಕೊತಾ ಇದ್ವಿ. ಆದರೆ ನಮ್ಗೆ ಏನು ವಿತೌಟ್ ಇನ್ಫಾರ್ಮೇಶನ್ ರೈಲ್ವೆ ಸ್ಟೇಷನಲ್ಲಿ ಬಂದರೆ ಇವತ್ತು KGF ಗಾಡಿ ಕ್ಯಾನ್ಸಲ್ ಆಗಿದೆ, ಬಂಗಾರಪೇಟೆಗೆ ಮಾತ್ರ ಸೀಮಿತ ಅಂತ ಹೇಳ್ತಾರೆ. ಇವ್ರನ್ನ ಇಲ್ಲಿ ಇವತ್ತು ಒಂದೇ ದಿವಸ ಅಲೋ ಮಾಡಿ, ಯಾರೋ ಒಬ್ರು ಲೇಡೀಸ್ ಇದ್ದಾರೆ, ಬನ್ನಿ ಮೇಡಮ್ ಈ ಕಡೆ. ಇವರು ಯಾವುದೋ ಅವ್ರಿಗೆ ಇಂಟರ್ವ್ಯೂ ಇದೆ, ಅವರು ಇಂಟ್ರಿಗೆ ಹೋಗ್ಬೇಕು, ಅವ್ರ ಲೈಫೇ ಹೋಗ್ಬಿಡ್ತು. ರಿಕ್ವೆಸ್ಟ್ ಮಾಡ್ತಾ ಇದ್ರೆ ನೀವು 450 ಅವ್ರ ಹಸ್ಬೆಂಡ್ ಅವ್ರ ಇಬ್ರು ಬಂದಿದ್ದಾರೆ, ಅವರ 900 ರೂಪಾಯಿ ಕಟ್ಬಿಟ್ಟು ಅವ್ರ ಇಂಟ್ರಿಗೆ ಹೋಗೋಕ್ಕಾಗುತ್ತಾ? ಸಂಬಂಧಪಟ್ಟವರು ರೈಲ್ವೆ ಡಿಪಾರ್ಟ್ಮೆಂಟು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ. ನಮಸ್ಕಾರ.